ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮಸ್ತೆ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮುಧೋಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಇಂದು ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಲ್ಲಿ ಮುಧೋಳ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ದುರ್ಗಪ್ಪ ಒಡ್ಡರವರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಶನದಲ್ಲಿ ಅವರು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಮುಂಬರುವ ಚುನಾವಣಾ ವಿಷಯಗಳಲ್ಲಿ ಅವರು ಯಾವ ರೀತಿಯಾಗಿ ತಮ್ಮ ಪಕ್ಷಕ್ಕೆ ಬಲವನ್ನ ತುಂಬುತ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್ ತಮ್ಮ ಹೆಸರು, ತಾವು ಯಾವ ಊರು, ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯ ಸರ್? ನಮ್ದು ಮುಧೋಳ ಗ್ರಾಮ ಪಂಚಾಯತಿ 4ನೇ ವಾರ್ಡಿನ ಸದಸ್ಯರು. ಎಸ್ ಸರ್. ತಮ್ಮ ದುರ್ಗಪ್ಪ ಈರಪ್ಪ ಒಡ್ಡಾರ್. ದುರ್ಗಪ್ಪ ಈರಪ್ಪ ಒಡ್ಡಾರ್ ಅವರು. ಸರಿ ಸರ್, ತಾವು ರಾಜಕೀಯಕ್ಕೆ ಎಲ್ಲಿಂದ ಹೇಗೆ ಪ್ರವೇಶ ಮಾಡಿದ್ರಿ ಸರ್? 5 ವರ್ಷ ಆಯ್ತು. ಮೊದ್ಲಾಗನ ಕಾಂಗ್ರೆಸ್ನಾಗ ಇರ್ತಿದ್ದೀವಿ. ನಾವು ಈಗ ಆರಿಸಿ ಬಂದಿಂದ ಒಂದ್ 2.5 ವರ್ಷ ಬಿಜೆಪಿಗೆ ಕೆಲಸ ಮಾಡಿದ್ವಿ. ಬಿಜೆಪಿ 2.5 ಮುಗಿದಿಂದ ಅವ್ರು ಮುಗೀತ ಅವ್ರದ್ದು. ಹೊಳ್ಳಿ ಕಾಂಗ್ರೆಸ್ ಬಂತು, ಕಾಂಗ್ರೆಸ್ನ್ಯಾಗ ಬಂದಿವಿ ನೋಡ್ರಿ. ಎಸ್ ಸರ್. ಸರಿ ಸರ್, ಈಗ 2.5 ವರ್ಷ ಬಿಜೆಪಿ ಸರ್ಕಾರ ಇತ್ತು, 2.5-3 ವರ್ಷ ಕಾಂಗ್ರೆಸ್ ಸರ್ಕಾರ. ಸರ್, ಈಗ ತಾವು ಚುನಾವಣೆ ಮಾಡುವಂತ ಸಂದರ್ಭದಲ್ಲಿ ಸರ್ ತಾವು ಜನರಿಗೆ ತಾವು ಮತಬೇಟೆಯನ್ನು ಮಾಡುವಂತ ಸಂದರ್ಭದಲ್ಲಿ ಪ್ರಚಾರ ಮಾಡ್ತಾ ಇರ್ತೀರಿ. ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆಯನ್ನು ಕೊಟ್ಟಿರ್ತೀರಿ. ಸರ್, ಯಾವ ರೀತಿಯಾಗಿ ಭರವಸೆಯನ್ನು ಕೊಟ್ಟಿದ್ರಿ ಸರ್? ಅದರಲ್ಲಿ ತಾವು ಎಷ್ಟು % ಜನರಿಗೆ ಈಗ ಭರವಸೆ ಈಡೇರಿಸಿರಿ ಸರ್? ಈಗ ನಾವು ಅದನ್ನ ಮಾಡಿಸ್ತೀವಿ, ಇದನ್ನ ಮಾಡಿಸ್ತೀವಿ ಅಂತ ಹೇಳಿರ್ತೇವ್ರಿ. ಮನಿ ಹಾಕಿಸ್ತೀವಿ, ಅದನ್ನ ಇದು ದನದ ದೊಡ್ಡಿ ಹಾಕಿಸ್ತೀವಿ ಅಂತ ಹೇಳಿರ್ತೇವ್ರಿ. ಒಂದು 5% ಮಾಡಿರ್ತೇವ್ರಿ. ಎಲ್ಲರಿಗೂ ಮಾಡಿರ್ತೀರಿ. ಸರಿ ಸರ್. ಸರ್, ಈಗ 2.5 ವರ್ಷ ಬಿಜೆಪಿ ಸರ್ಕಾರ, 2.5 ವರ್ಷ ಈಗ 2.5 ವರ್ಷ ಕಾಂಗ್ರೆಸ್ ಸರ್. 2.5 ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ತಾವ್ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರಿ ಸರ್ ಬಿಜೆಪಿ ಸರ್ಕಾರ? ಒಂದು ದೇವಸ್ಥಾನ ನಿಂತು ಹೋಗಿತ್ರಿ. ಆ ದೇವಸ್ಥಾನಕ್ಕೆ ನಾವು ಬಿಜೆಪಿ ಗೆದ್ದಕೊಂಡು ಆಲಪಾಚಿ ಕೇಳ್ಕೊಂಡು 3 ಲಕ್ಷ ರೂಪಾಯಿ ಅದಕ್ಕೆ ಸೆನ್ಷನ್ ಮಾಡಿ ಕುಡಿ ರೆಡಿ ಮಾಡ್ಕೊಂಡ್ವಿ. ಅದಾಗಿಂದ ಮತ್ತೆ ಅಲ್ಲೇ ಕೆಲಸ ಮಾಡಿಸಿದ್ವಿ. ಹಿಂಗುಂಡಿ ಸಿಸಿ ಮಾಡ್ತೀವಿ. ಅವಾಗ ಬಿಜೆಪಿ ಇದ್ದಾಗ ಬಿಜೆಪಿ ಸರ್ಕಾರ, ನೀವು ಬಿಜೆಪಿ ಪಕ್ಷದೊಳಗಿದ್ದಾಗ ಇದ್ದಾಗ್ರಿ. ಬಿಜೆಪಿ ಸರ್ಕಾರದ ತಾವು ಕೂಡ ಬಿಜೆಪಿ ಪಕ್ಷ ಸೇರ್ಪಡೆಯಾಗಿ ಬಿಜೆಪಿ ಪಕ್ಷದಲ್ಲಿ ಪಕ್ಷದ ಕಾರ್ಯಕರ್ತ ಕೆಲಸ ಮಾಡ್ತಾರೆ. ಬಿಜೆಪಿ ಬೆಂಬಲ ಸದಸ್ಯರಾಗಿ ತಾವು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. 2.5 ವರ್ಷ. ಎಸ್ ಸರ್. ಸರ್, ಈಗ ಮತ್ತೆ 2-3 ವರ್ಷದ ಕಾಂಗ್ರೆಸ್ ಸರ್. ಸರಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸರ್ ಯಾವ ರೀತಿ ಕೆಲಸ ಕಾರ್ಯ ಆಗ್ತಾ ಇದೆ ಸರ್? ಕಾಂಗ್ರೆಸ್ ಬಂದಿಂದ ಇಲ್ಲೊಂದು ಐ.ಟಿ.ಐ ಕಾಲೇಜಿನಾಗ ಬೋರ್ವೆಲ್ ಪಿಟ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಸೇವ್ರಿ. ಇಲ್ಲೇ ನಮ್ ಸಮುದಾಯ ಭವನ ಐತಿ, ಆ ಕೆಲಸ ಮಾಡ್ಸೇವಿ. ಕಾಂಗ್ರೆಸ್ನ್ಯಾಗ ಬಂದಿಂದ ಹೊಳ್ಳಿ ಮತ್ತೆ ಏನು ತಗೊಂಡಿಲ್ರಿ, ಮಾಡಿಲ್ರಿ ಕೆಲಸ. ಸರಿ ಸರ್, ಹಾಗಾದ್ರೆ ಇಲ್ಲಿ ತಮ್ಮ ಗ್ರಾಮದಲ್ಲಿ, ತಮ್ಮ ವಾರ್ಡ್ ನಲ್ಲಿ, ಕಟ್ಟಿಲಿ ತಮ್ಮ ವಾರ್ಡ್ ನಲ್ಲಿ ಸರ್ ನೀರಿನ ವ್ಯವಸ್ಥೆ ಅವ್ರದ್ದು ಸರ್? ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿ ಐತ್ರಿ. ಎಲ್ಲಾರ ಏನಾರ ಪೈಪ್ ಹೊಡೆದ್ರ ಆಗ ತಕ್ಷಣ ಕರ್ಕೊಂಡ್ ಮಾಡಿಸಿ ಅವ್ರಿಗೆ ನೀರು ಒದಗಿಸ್ತೀವಿ. ಯಾವ್ದೇ ರೀತಿ ನೀರಿನ ತೊಂದ್ರೆ ಒಟ್ಟ ಕೊರತೆ ಮಾಡೇ ಇಲ್ಲ. ಓಕೆ ಸರ್. ಮತ್ತೆ ಹಾಗಾದ್ರೆ ಇಲ್ಲಿ ಅಂಗನವಾಡಿಗಳಾಗಿರ್ಬೋದು, ಶಾಲಾ ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಆಗಿರ್ಬೋದು ಸರ್, ಯಾವ ರೀತಿ ಇದೆ ಸರ್ ವ್ಯವಸ್ಥೆ ಚಲೋ ಐತಿ. ಅಂಗನವಾಡಿ ಆಯ್ತು, ಇಲ್ಲಿ ಓಣ್ಯಾಗ ಆಯ್ತು, ಎಲ್ಲ ವ್ಯವಸ್ಥೆ ಕರೆಕ್ಟ್ ಐತಿ. ಓಕೆ ಸರಿ ಸರ್. ಸರ್, ಈಗ ನಾನು ತಮ್ಮ ಪರ್ಸನಲಿ ಬರ್ತೀನಿ ಸರ್. ಪರ್ಸನಲಿ ಬರ್ಬೇಕಾದ್ರೆ ಸರ್ ತಾವು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರಿ ಸರ್. ಕಾಂಗ್ರೆಸ್ ಪಕ್ಷ ಬಿಟ್ಟು ಸರ್ ಬಿಜೆಪಿ ಬಂದ್ರಿ. ಹೌದು ಸರ್. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಯಾಕೆ ಬಂದ್ರಿ? ಮತ್ತೆ ಬಿಜೆಪಿ ಬಿಟ್ಟು ಮತ್ತೆ ಕಾಂಗ್ರೆಸ್ಗೆ ಯಾಕೆ ಹೋದ್ರಿ ಸರ್? ಏನು ಕಾರಣ? ಕಾಂಗ್ರೆಸ್ನಾಗ ಇದ್ದು ಬಿಜೆಪಿಗೆ ಯಾಕೆ ಬಂದ್ವಿ ಅಂತಂದ್ರ ಒಂದ್ ಕೆಲ್ಸ ಆಗಬೇಕಾಯ್ತು ದೇವಸ್ಥಾನದ. ಆ ದೇವಸ್ಥಾನ ಆಗೋ ಸಲುವಾಗಿ ನಾವು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದು 2.5 ವರ್ಷ ಬಿಜೆಪಿಗೆ ಕೆಲಸ ಮಾಡಿದ್ವಿ. ಆಮ್ಯಾಗ ಬಿಜೆಪಿ ಮುಗಿದ ಅದು ಅವ್ರದ್ದು ಮುಗೀತು. ನಮ್ಗೊಂದ್ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು, ಮಾಡ್ಲಿಲ್ಲ ಅವರು. ಮಾಡ್ಲಾರ್ದಕ್ಕ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು. ಅಂದ್ರೆ ಅವರು ಒಂದು ಕೆಲಸ ಮಾಡಿ ಆಶ್ವಾಸನೆ ಕೊಟ್ರು, ಮಾಡ್ಲಿಲ್ಲ. ಆ ಕೆಲಸ ಮಾಡದೇ ಇರೋ ಕಾರಣ ಮತ್ತೆ ತಾವು ಬಿಜೆಪಿ ತಮ್ಮ ಸ್ವಪಕ್ಷ ಕಾಂಗ್ರೆಸ್ ಪಕ್ಷ. ಸರಿ ಸರ್. ಈಗ ಸರ್ ಕಾಂಗ್ರೆಸ್ ಪಕ್ಷದಿಂದ ಸರ್ ಈಗ
ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಅಂತ ಇದು 5 ಯೋಜನೆ 5 ಯೋಜನೆ ಅದಾವ. ಸರಿ 5 ಯೋಜನೆಯಿಂದ ಸರ್ ಜನರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆ ಸರ್? ಜನರಿಗೆ ಹೆಣ್ಮಕ್ಳಿಗೆ ಲಾಭ ಐತಿ. ಈಗ ಅವ್ರಿಗೆ ತಿಂಗಳ 2,000 ರೂಪಾಯಿ ಬರ್ತಿತ್ತು. ಈಗ 3 ತಿಂಗಳ ನಿಂತೋಗೈತಿ. ಈಗ ನಾವು ಅದನ್ನ ಚರ್ಚೆ ಮಾಡ್ಕೊಂತಾನ ಅದೇವಿ ಯಾಕೆ ಬಂದಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ. ಈಗ ಕೊಡಾಕತ್ತಾರಂತ್ರಿ, ಇನ್ನ ಕೆಲ ಮಂದಿ ಜಮಾ ಆಗಿಲ್ಲ. ಒಳ್ಳೇದಾಗೈತೆ ಹೆಣ್ಮಕ್ಳಿಗೆ ಆಯ್ತು. ಈಗ ಅವ್ರಿಗೆಲ್ಲ ಅನುಕೂಲ ಐತಿ. ಎಲ್ಲ ಫ್ರೀ ಇದಾವು, ಬಸ್ಸಾರ್ ಫ್ರೀ ಅದಾವ. ಎಲ್ಲಿಗೆ ಹೋಗ್ಬೇಕಾರ ಆಧಾರ್ ಕಾರ್ಡ್ ಅದಾಗ ಹೋಗ್ಬಿಡ್ತಾರೆ. ಸರ್ ಇದರಿಂದ ಜನ ನಿಮ್ಗೆ ತಾವು ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯ ಸರ್, ಈ ಜನ ಇದರಿಂದ ನಮಗೆ ತಮಗೆ ಯಾವ ರೀತಿಯ ಸಹಕಾರನ ಕೊಡ್ತಿದ್ದಾರೆ ಸರ್? ಸಹಕಾರ ಕೊಡ್ತಾರ. ಈಗ ಮೆಂಬರ್ ಅಪ್ಪ ಇಂಥದ್ದು ಹೇಳಿದ್ರೆ ಮಾಡಿ ಕೊಡ್ತಾನ ಅಂತ ಹೇಳ್ತಾರೆ. ಒಳ್ಳೆ ಮೆಂಬರ್ ಸರ್. ಸರಿ ಈಗ ಕೊನೆಯದಾಗಿ ಮತ್ತೆ ತಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಸರಿ, ಗ್ರಾಮ ಪಂಚಾಯತಿ ಚುನಾವಣೆಗೆ ಮತ್ತೆ ತಾವು ಸ್ಪರ್ಧೆ ಮಾಡಬಹುದಾ? ಇಲ್ಲ, ಮಾಡಂಗಿಲ್ಲ. ಒಂದ್ ಸಲ ಕೊಟ್ಟಿರ್ತಾರೆ, ಮರ್ಯಾದೆ ಕೊಟ್ಟಿರ್ತಾರೆ ಅಂದಾಗ ಅದು ಉಳಿಸ್ಕೋಬೇಕು ನಾವು. ಮತ್ತೆ ಒಳಗೆ ಕೊಟ್ರೆ ಮರ್ಯಾದೆ ಸಿಗಲ್ಲ. ಈಗ ಇನ್ನು ಮತ್ತೊಬ್ರಿಗೆ ಅವಕಾಶ ಮಾಡಿ ಮತ್ತೊಬ್ರು ಯಾರು ನಿಂದಿರ್ತಾರ ಅವ್ರಿಗೆ ಅವಕಾಶ ಮಾಡಿ ಕೊಡೋದು. ಸರಿ ಸರ್. ಈಗ ಕೊನೆಯದಾಗಿ ಸರಿ, ತಮಗೆ ಮತವನ್ನ ಹಾಗೆ ಕೊಟ್ಟಂತ ಜನರಿಗೆ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಊರು ಆರಿಸ್ತಂದಾರ ಅವ್ರಿಗೆಲ್ಲ ಅಭಿಮನ್ಯ ಒಂದಿಸಿ ಹೇಳ್ಬಿಟ್ಟಿವಲ್ಲ, ನಿಮ್ಗೆ ಏನ್ ಬೇಕೋ ಕೇಳ್ರಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಡಿ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ರೇಷನ್ ಕಾರ್ಡ್ ಮಾಡಿಸ್ಕೊಡೈತ್ರಿ. ಈಗಂಕಾರ ಹೊಸ ಯಾವ ಮಾಡವಲ್ರಿ, ಯಾಕಂದ್ರೆ ಅವ್ ಗ್ಯಾರಂಟಿ ಅದಾವಲ್ಲ ಮಾಡ್ಕೊಡವಲ್ರಿ. ಬರೇ ದನದ ದೊಡ್ಡಿ ಇಂಥವೆಲ್ಲ ಹಾಕೊಟ್ಟು ಮಾಡಿಸು. ಈಗ ತಮ್ಮ ಕೈಲಿ ಅವಶ್ಯ ತಾವು ಕೆಲಸ ಮಾಡಿದ್ರೆ ಸರ್. ಸರ್ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಸರ್. ನಮಸ್ಕಾರ.